ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಯಾವಾಗ ಮನುಷ್ಯ ದೇವರ ಆಜ್ಞೆಯನ್ನ ಉಲ್ಲಂಘಿಸಿ ದೇವರ ಕೋಪಕ್ಕೂ ಶಾಪಕ್ಕೂ ಗುರಿ ಆಗ್ತಾನೋ, ಆ ಒಂದು ಶಾಪವನ್ನ ಆ ಒಂದು ಕೋಪವನ್ನ ತೊಲಗಿಸುವುದಕ್ಕೋಸ್ಕರ ದೇವರು ಪುನಃ ಮನುಷ್ಯನೊಟ್ಟಿಗೆ ಸಮಾಧಾನವನ್ನ, ಪ್ರೀತಿಯ ಅನ್ಯೋನ್ಯತೆಯ ಸಂಬಂಧವನ್ನ ಏರ್ಪಡಿಸಿಕೊಳ್ಳುವುದಕ್ಕೋಸ್ಕರ ದೇವರು ಏರ್ಪಡಿಸಿದಂತಹ ಮೆಸ್ಸಿಯನು, ಸ್ತ್ರೀ ಸಂತತಿ ಯಾರಂದ್ರೆ ಯೇಸು ಕ್ರಿಸ್ತನು, ಅದನ್ನ ಯಾವ ರೀತಿ ತಗೊಂಡ್ ಬರ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನ ಯಾವ ರೀತಿ ಆತನು ಕರ್ಕೊಂಡ್ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ಫೋಕಸ್ ಮಾಡ್ಬೇಕಾಗತ್ತೆ. ಇಡೀ ಸತ್ಯವೇದದ 66 ಪುಸ್ತಕಗಳಲ್ಲಿ ಕೂಡ ಕೇಂದ್ರ ಬಿಂದು ಯಾರು ಅಂತಂದ್ರೆ ಸ್ತ್ರೀ ಸಂತತಿ, ಮೆಸ್ಸಿಯನು, ಯೇಸು ಕ್ರಿಸ್ತನು. ಅದಕ್ಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆ ಸ್ತ್ರೀ ಸಂತತಿ ಹೇಗೆ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ಜೀನಾಲಜಿ ಅಂದ್ರೆ ಸಂತತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಆ ಒಂದು ಸಂತತಿ, ಅಬ್ರಹಾಮನ ಸಂತತಿ ಯಾರು ಅಂತಂದ್ರೆ ಈಸಾಕ್. ಇಸ್ಮಾಯಿಲ್ ವಾಗ್ದತ್ತ ಪುತ್ರ ಅಲ್ಲ, ಅಥವಾ ಶರೀರ ಸಂಬಂಧವಾದಂತಹ ಪುತ್ರ. ಸೊ ಹಾಗಾಗಿ ಇಸ್ಮಾಯಿಲ್ ಆಚೆ ಹೋಗ್ತಾನೆ, ಈಸಾಕ ಬರ್ತಾನೆ. ಈಸಾಕನಿಗೆ ರೆಬೆಕಳ ಮೂಲಕವಾಗಿ ಹುಟ್ಟಿದಂತಹ ಮಕ್ಕಳು ಯಾರು ಅಂತಂದ್ರೆ ಏಸಾವ ಮತ್ತು ಯಾಕೋಬ. ಸೊ ಇಲ್ಲಿ ಏಸಾವ, ಯಾಕೋಬ ಇಷ್ಟಕ್ಕೂ ಆ ವಾಗ್ದತ್ತ ಪುತ್ರನ ಸ್ತ್ರೀ ಸಂತತಿ ಯಾರ ಪಾಲಿಗಿದೆ ಇವಾಗ? ಈಸಾಕನ ಮಕ್ಕಳು ಏಸಾವ, ಯಾಕೋಬ ಅಲ್ವಾ? ಇಷ್ಟಕ್ಕೂ ಆ ಒಂದು ಸ್ತ್ರೀ ಸಂತಾನ ಅನ್ನುವಂಥದ್ದು ಯಾರ ಒಂದು ಮೂಲಕ ಬರ್ಬೇಕಾಗಿತ್ತು? ಏಸಾವನ ಮೂಲಕನೇ ಬರ್ಬೇಕದು, ಯಾಕಂದ್ರೆ ದೊಡ್ಡ ಮಗ, ಚೊಚ್ಚಲ ಮಗ. ಸೊ ಅಲ್ಲಿ ಆ ಚೊಚ್ಚಲತನದ ಹಕ್ಕನ್ನ ಸ್ವತಃ ಬಿಟ್ಟುಕೊಟ್ಟದ್ದೇ ಯಾರು? ಏಸಾವನೇ ಬಿಟ್ಟುಕೊಟ್ಟದ್ದು. ಯಾರು ಅದನ್ನ ವಂಚಿಸಿ ತಗೊಂಡಿಲ್ಲ. ಈಗ ಏಸಾವ ಏನ್ ಮಾಡ್ತಾನೆ, ಕಾಡ್ಗೋಗಿ ಬಂದಿರ್ತಾನೆ, ಹಸುವಾಗಿರುತ್ತೆ. ಹಸುವಾದ ತಕ್ಷಣ ಇವ್ರ ತಮ್ಮ ಯಾರು ಯಾಕೋಬ ಮನೆಯಲ್ಲಿ ಏನೋ ಕೆಂಪದ ಗುಗ್ಗುರಿ ಏನೋ ತಿಂತಾ ಇರ್ತಾನೆ. ತಿಂದಾಗ ಏನ್ ಹಸುವಾಗಿರುತ್ತೆ, ನನಗೆ ಅದು ಕೊಡು ಅಂತಾನೆ. ಯಾಕೋಬ ಬಹಳ ಹುಷಾರು, ನೀನ್ ನನಗೆ ಚೊಚ್ಚಲತನದ ಹಕ್ಕು ಕೊಡು, ನಾನು ಕೊಡ್ತೀನಿ. ಅಂದ್ರೆ ಚೊಚ್ಚಲತನದ ಒಂದು ವಿಶೇಷತೆ ಏನು ಅನ್ನುವಂಥದ್ದನ್ನ ಈತ ತಿರಸ್ಕಾರ ಮಾಡ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ, ತಾತ್ಸಾರ ಮಾಡ್ತಾನೆ. ಹಾಗಾಗಿ ಆ ಒಂದು ಆಶೀರ್ವಾದನ್ನ ತಾನೇ ಬಿಟ್ಕೊಟ್ಟಂತವ್ರು ಯಾರು ಅಂತಂದ್ರೆ ಏಸಾವ ಹೊರತಾಗಿ ಯಾಕೋಬನು ಅದನ್ನ ತಗೊಂಡಿಲ್ಲ, ವಂಚಿಸಿ ತಗೊಂಡಿಲ್ಲ. ನೆಕ್ಸ್ಟ್ ಈಗ ಯಾಕೋಬನ ಒಂದು ಜೀವಿತ ಚರಿತ್ರೆಯನ್ನು ಗಮನಿಸ್ಬೇಕಾದ್ರೆ ಯಾರು ನಮಗೆ ನೆಕ್ಸ್ಟ್ ಈಸಾಕನಿಗೆ ಯಾರು ಮಕ್ಕಳು? ಇಬ್ಬರು ಮಕ್ಕಳು. ಯಾರು? ಏಸಾವ ಮತ್ತು ಯಾಕೋಬ. ಏಸಾವನ್ ಬಿಟ್ಬಿಟ್ಟ ನೋಡಿ. ಇವಾಗ ಸ್ತ್ರೀ ಸಂತತಿ ಏಸಾವನ್ ಜನರೇಷನ್ ಬರಲಿಲ್ಲ. ಯಾರ ಸಂತತಿಯಲ್ಲಿ ಬರ್ತಾ ಇದೆ ಇವಾಗ? ಯಾಕೋಬನ ಸಂತತಿ. ಯಾಕೋಬನಿಗೆ ಇಬ್ಬರು ಹೆಂಡತಿಯರು, ಲೇಯಳು ಮತ್ತು ರಾಹೇಲಳು. ಆಕ್ಚುಲಿ ಪ್ರೀತಿ ಮಾಡಿದ್ದು ರಾಹೇಲಳನ್ನ, ಆದ್ರೆ ಅದು ಅನಿರೀಕ್ಷಿತವಾಗಿ ಲೇಯಳನ್ನು ಕೂಡ ತನ್ನ ಹೆಂಡತಿಯನ್ನಾಗಿ ಸ್ವೀಕರಿಸುವಂತ ಒಂದು ಪರಿಸ್ಥಿತಿ ಯಾಕೋಬನಿಗೆ ಏರ್ಪಡ್ತದೆ. ಅದನ್ನ ನಾವು ಗಮನಿಸ್ತೇವೆ. ನಾವು ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯದಲ್ಲಿ 29ನೇ ಅಧ್ಯಾಯದಿಂದ ನಾವು ನೋಡ್ತೀವಿ. ನಾವು ಲೇಯಳು ಮತ್ತು ರಾಹೇಲಳ ಒಂದು ಜೀವನ, ಒಂದು ದಿನಗಳನ್ನ, ಅದಾದ್ಮೇಲೆ ಯಾಕೋಬನಿಗೆ ಮಕ್ಕಳು ಹುಟ್ಟುವಂಥದ್ದನ್ನ ನಾವು ಗಮನಿಸ್ತೇವೆ. ಮಕ್ಕಳು ಯಾವ ರೀತಿ ಹುಟ್ಟುತ್ತಾರೆ ಅನ್ನೋದನ್ನ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 31ನೇ ವಚನದಿಂದ. ಲೇಯಳಿಗೆ ಫಸ್ಟ್ ಮಗ ಹುಟ್ಟುತ್ತಾನೆ. ಆತನ ಹೆಸರೇನು? ಲೇಯಳಿಗೆ ಫಸ್ಟ್ ಮಗ. ಯಾಕೋಬನಿಗೆ ಲೇಯಳಲ್ಲಿ ಹುಟ್ಟಿದ ಮೊದಲನೇ ಮಗ ರೂಬೇನ್ ಹುಟ್ಟುತ್ತಾನೆ. ಸೊ ಇಲ್ಲಿ ನೋಡಿ, ರೂಬೇನ್ ಆದ್ಮೇಲೆ ಸೇಮ್ ಇಲ್ಲೇ ಬರ್ತದೆ ನೋಡಿ. ಅದಾದ್ಮೇಲೆ ಸಿಮಿಯೋನ್ ಆದ್ಮೇಲೆ ಲೇವಿ ಆದ್ಮೇಲೆ ಯಹೂದ ಆದ್ಮೇಲೆ ದಾನ್ ಆದ್ಮೇಲೆ ನಫ್ತಾಲಿ ಆದ್ಮೇಲೆ ಗಾದ್ ಆದ್ಮೇಲೆ ಅಶೇರ್ ಆದ್ಮೇಲೆ ಇಸ್ಸಾಕರ್ ಆದ್ಮೇಲೆ ಜಬುಲೂನ್ ಆದ್ಮೇಲೆ ಯೋಸೇಫನ್ ಆದ್ಮೇಲೆ ಬೆನ್ಯಾಮೀನ್. ಯೋಸೇಫ ಮತ್ತು ಬೆನ್ಯಾಮೀನ ಇವರಿಬ್ರು ಯಾರ ಮಕ್ಕಳು? ರಾಹೇಲಳ ಮಕ್ಕಳು ಇವರಿಬ್ರು. ಯೋಸೇಫ ಕೊನೆ ಮಗ,
ನೆಕ್ಸ್ಟ್ ಕೊನೆ ಮಗ ಆದ್ಮೇಲೆ ಇನ್ನೊಬ್ಬ ಮಗ ಹುಡ್ತಾನೆ ರಾಹೇಲಳಲ್ಲಿ. ಯಾರತ್ತ? ಬೆನ್ಯಾಮಿನ್. ಬೆನ್ಯಾಮಿನ್ ಹುಟ್ಟುವಾಗ ಹೆಂಡತಿ ಸತ್ತೋಗ್ಬಿಡ್ತಾಳೆ. ಯಾರು? ರಾಹೇಲಳು ಸತ್ತೋಗ್ಬಿಡ್ತಾಳೆ. ಯಾಕೋಬನ ಮಕ್ಕಳು 12 ಜನ ಮಕ್ಕಳು, ಇವರನ್ನೇ 12 ಗೋತ್ರಗಳು ಎಂಬುದಾಗಿ ಕರೀತಾರೆ. ಸೊ ಈ ಒಂದು ಗೋತ್ರ ಈ ರೀತಿ ನಮಗೆ ಗ್ರಂಥದಲ್ಲಿ ಆದಿಕಾಂಡದಲ್ಲಿ ನಮಗೆ ಕಂಡು ಬರ್ತದೆ. ಸೊ ಇದಾದ ಮೇಲೆ ಹೇಗೆ ನಡೀತದೆ ಅಂತೇಳಿ, ಯಾಕೋಬನು ಯೋಸೇಫನಿಗಾಗಿ ಈಗ ಎಲ್ಲಿಂದ ನಡೀತದೆ? ಇವಾಗ ಯೋಸೇಫನ್ ಚರಿತ್ರೆ ಬರ್ತದೆ ನಮ್ಗೆ ಆದಿಕಾಂಡದಲ್ಲಿ. ಯೋಸೇಫನ್ ಚರಿತ್ರೆ, ಯೋಸೇಫನನ್ನ ಯಾಕೋಬ ಬಹಳ ಪ್ರೀತಿ ಮಾಡ್ತಾನೆ. ಯಾಕೆ ಪ್ರೀತಿ ಮಾಡ್ತಾನೆ? ತಾನು ಪ್ರೀತಿಸಿದಂತಹ ರಾಹೇಲಳಲ್ಲಿ ಹುಟ್ಟಿದ ಮಗ. ಅದು ಯಾವಾಗಂತಂದ್ರೆ ದೇವರನ್ನ ಬೇಡಿ ಪಡ್ಕೊಂಡಂತಹ ಮಗ. ಯಾರು? ಯೋಸೇಫ. ಆ ಯೋಸೇಫನ್ಗೋಸ್ಕರ ಒಂದು ನಿಲುವಂಗಿಯನ್ನ ಹೊಲಿಸ್ಕೊಡ್ತಾನೆ. ಅದು ಅವನನ್ನ ವಿಚಿತ್ರವಾಗಿ ಕಾಣುವಂತೆ ಮಾಡ್ತದೆ. ನಿಲುವಂಗಿ ಹೆಂಗೆ? ಬಣ್ಣ ಬಣ್ಣದ ನಿಲುವಂಗಿಯನ್ನ ಮಾಡಿಸ್ಕೊಡ್ತಾನೆ. ಅದನ್ನೊಂದ್ಸರಿ ನಾವು ಗಮನಿಸೋಣ. 37ನೇ ಅಧ್ಯಾಯ ವಚನ 3 ಕರೆಕ್ಟ್. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದ್ರು ಅಂತ ಹೇಳ್ತಾನೆ. ಸೊ ಪರಿಸ್ಥಿತಿಗಳು ಯಾಕೆ ಹಿಂಗ ಆಗ್ತಾ ಇದ್ದೇವೆ ಅಂತಂದ್ರೆ, ಯೋಸೇಫನಿಗೆ ಬಹಳ ಹೆಚ್ಚಿನ ಪ್ರೀತಿಯನ್ನ ತನ್ನ ತಂದೆ ಯಾಕೋಬನಿಂದ ಪಡ್ಕೊಂಡಿರ್ತಾನೆ. ಒಂದು. ಎರಡನೇದ್ದು, ತನ್ನ ಅಣ್ಣಂದರು ಏನಾದ್ರೂ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಅದನ್ನೆಲ್ಲವನ್ನು ತಂದು ಯಾರ ಮುಂದೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ? ತಂದೆ ಮುಂದೆ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಆ ಎಲ್ಲ ಕಾರಣಗಳಿಂದಾಗಿ ಅವರುಗಳು ಯೋಸೇಫನನ್ನ ದ್ವೇಷಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಯೋಸೇಫನಿಗೆ ತನ್ನ ಒಂದು ಆಲೋಚನೆಗಳನ್ನ ಕನಸಿನ ಮುಖಾಂತರವಾಗಿ ಆತನ ಏನ್ ಮಾಡ್ತಾನೆ ತಿಳಿಸ್ತಾ ಇದ್ದಾನೆ. ಏನ್ ಕನಸು ಅಂತಂದ್ರೆ, ಒಂದು ಸಿವುಡು ನಿಂತ್ಕೊಂಡಿರ್ತದೆ, ಸುತ್ತ ಸಿವುಡುಗಳು ಏನ್ ಮಾಡ್ತವೆ? ಅದಕ್ಕೆ ಅಡ್ಡ ಬಿದ್ದಿರ್ತವೆ. ಸಿವುಡು ಅಂತಂದ್ರೆ ಗೊತ್ತಲ್ಲ ನಿಮ್ಗೆ? ಸಿವುಡು ಭತ್ತದ್ದು ಸಿವುಡು ಒಂದು ಸೆಂಟ್ರಲ್ ನಿಂತಿದ್ರೆ ಸುತ್ತ ಆ ಸಿವುಡು ಸುತ್ತ ಎಲ್ಲ ಸಿವುಡುಗಳು ಬಿದ್ದಿರ್ತವೆ. ಇದೇನು ಅರ್ಥ ಅಂತಂದ್ರೆ, ಯೋಸೇಫನಿಗೆ ಎಲ್ಲಾ ಅಣ್ಣಂದ್ರು ಏನಾಗ್ತಾರೆ? ಅಡಿಯಾಳಾಗ್ತಾರೆ. ಯೋಸೇಫನೇ ಎಲ್ರನ್ನೂ ಕೂಡ ಪರಿಪಾಲಿಸ್ತಾನೆ ಅನ್ನುವಂತಹ ಸೂಚನೆ. ಸೊ ಹಾಗಾಗಿ ಇವರು ದೃಷ್ಟಿಯಲ್ಲಿ ಯೋಸೇಫ ಹೇಗಿದ್ದಾನಂತಂದ್ರೆ, ದೇಹದಲ್ಲಿ, ದೇಹಾಕಾರದಲ್ಲಿ, ಸಂತತಿಯಲ್ಲಿ ಬಹಳ ಚಿಕ್ಕವನು. ಇವರೆಲ್ಲ ಆಲ್ರೆಡಿ ಅನುಭವಿಸ್ತರು. ಇವರೆಲ್ಲ ಆಲ್ರೆಡಿ ಬದುಕಿನಲ್ಲಿ ದಿನಗಳನ್ನ ಎಲ್ಲ ಏಳು ಬೀಳುಗಳನ್ನ ಕಂಡಂತವ್ರು. ಸೊ ನಮಗೆ ಇಲ್ಲ ಅನ್ನುವಂಥದ್ದು ನಿನಗೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಲೌಕಿಕವಾದಂಥ ದೃಷ್ಟಿಯಲ್ಲಿ ಅವ್ರು ಗಮನಿಸ್ತಾ ಇರ್ತಾರೆ. ಇನ್ನೂ ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಸೂರ್ಯಚಂದ್ರ ನಕ್ಷತ್ರಗಳು ಕೂಡ ಏನಾಗುತ್ತವೆ ಈತನಿಗೆ ಅಡ್ಡ ಬೀಳುತ್ತೆ. ಸೂರ್ಯಚಂದ್ರರು ಅಂತಂದ್ರೆ ತಂದೆ ತಾಯಿಗಳು ಮತ್ತು ನಕ್ಷತ್ರಗಳು ಕೂಡ ಅಡ್ಡ ಬೀಳುತ್ತೆ. ಸೊ ಇವೆಲ್ಲ ಗಮನಿಸಿದಾಗ ನನ್ನನ್ನ ದೇವರು ಯಾವ ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥ ಸೂಚನೆಗಳನ್ನ ದೇವರಲ್ಲಿ ಕೊಡ್ತಾ ಇರ್ತಾನೆ ಯೋಸೇಫನ ಮೂಲಕ. ಸೊ ಇವುಗಳನ್ನ ಅವರ ಅಣ್ಣಂದರು ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗೆ ಆದಿಕಾಂಡದಲ್ಲಿ ನಾವು ಹೋಗುವಂಥದ್ದನ್ನ ಗಮನಿಸ್ತೇವೆ. ಸೊ ನೀವು ಮುಂದುವರೆದ ಭಾಗದಲ್ಲಿ ಯಾಕೋಬನು ಯೋಸೇಫನಿಗಾಗಿ ಒಂದು ನಿಲುವಂಗಿಯನ್ನು ಹೊಲಿಸ್ಕೊಡ್ತಾನೆ. ಅದು ಅವನನ್ನು ವಿಚಿತ್ರವಾಗಿ ಕಾಣುವಂತೆ ಮಾಡ್ತದೆ. ಯೋಸೇಫನ ಸಹೋದರರು ಯೋಸೇಫನ ಮೇಲೆ ಏನ್ ಮಾಡ್ತಾರೆ? ಆಟೋಮೆಟಿಕ್ ಆಗಿ ಅಸೂಯೆ ಪಡುವಂಥದ್ದನ್ನ ನಾವು ಗಮನಿಸ್ತೇವೆ. ಅವರು ಎಷ್ಟು ಮಟ್ಟಿಗೆ ಅಸೂಯೆ ಪಡ್ತಾರೆ ಅಂತಂದ್ರೆ, ಇಲ್ಲಿ ನೀವು ನೋಡಿ 37ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದ್ಸರಿ ಗಮನಿಸಿ. 37ನೇ ಅಧ್ಯಾಯ 8ನೇ ವಚನ. ಅದಕ್ಕೆ ಅವನ ಅಣ್ಣಂದಿರು, ನೀನು ನಿಜವಾಗಿ ನಮ್ಮನ್ನು ಆಳುವಿಯಾ? ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಆಲ್ರೆಡಿ ಹಾಗೆ ಇದೆ. ಹಾಗೆ ಏನಾಗ್ತದೆ? ಇನ್ನೂ ಜಾಸ್ತಿ ಆಗ್ತದೆ. ಇನ್ನೂ ಏನಿದೆ ಕೆಳಗಡೆ? ನೆಕ್ಸ್ಟ್ 9ನೇ ವಚನ. ಅವನು ಇನ್ನೊಂದು ಕನಸುಕೊಂಡು ಅದನ್ನೂ ತನ್ನ ಅಣ್ಣಂದರಿಗೆ ತಿಳಿಸಿದನು. ಅವನು ಅವರಿಗೆ, ಇನ್ನೊಂದು ಕನಸು ಕಂಡಿದ್ದೇನೆ, ಅದರಲ್ಲಿ ಸೂರ್ಯಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ತಂದೆಯು ಅವನಿಗೆ, ಇದೆಂತ ಕನಸು ನೀನು ಕಂಡದ್ದು? ನಾನು ನಿನ್ನ ತಾಯಿಯೂ ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂದು ಹೇಳಿ ಗದರಿಸಿದನು. 11ನೇ ವಚನ. ಯೋಸೇಫನ ಅಣ್ಣಂದಿರು ಅವನ ಮೇಲೆ
ಹೊಟ್ಟೆ ಕಿಚ್ಚು ಪಟ್ಟರು ಅಂತೇಳಿ. ಹೊಟ್ಟೆ ಕಿಚ್ಚು ಹಾಗೆ ದ್ವೇಷ ಅನ್ನುವಂಥದ್ದು ಏನಾಗ್ತದೆ ಅಂದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ಈ ರೀತಿಯಾದಂತ ಒಂದು ಪರಿಸ್ಥಿತಿಗಳನ್ನ ಯೋಸೇಫನ ಬದುಕಿನಲ್ಲಿ ನಾವು. ಸೊ ಈಗಲೂ ಕೂಡ ಅಷ್ಟೇನೆ, ಸತ್ಯ ಹೇಳುವಂತವ್ರ ಮೇಲೆನೆ ಏನಾಗ್ತದೆ, ಹಗೆಗಳು, ಹೊಟ್ಟೆ ಕಿಚ್ಚುಗಳು, ದ್ವೇಷಗಳು. ಪರಿಸ್ಥಿತಿಗಳು ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಇದ್ದದನ್ನು ಇದ್ದ ಹಾಗೆ ಹೇಳಿದ್ರೆ ಗಾದೆ ಮತ್ತಿದೆಯಲ್ಲ, ಎದ್ದು ಬಂದು ಏನೇ ಓದಿದ್ದಾರೆ ಅಂತೇಳಿ, ಅದು ಸುಮ್ಮನೆ ಅಲ್ಲ ಅದು. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗೆ ಗ್ರಂಥದಲ್ಲಿ ಸಾಕ್ತಾ ಇರ್ತದೆ ಯೋಸೇಫನ ಜೀವಿತ ಚರಿತ್ರೆಯಲ್ಲಿ. ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಯೋಸೇಫನನ್ನ ಇವರು ಐಗುಪ್ತ ದೇಶಕ್ಕೆ ಮಾರ್ಬಿಡ್ತಾರೆ. ಎಷ್ಟು ರೂಪಾಯಿಗೆ? ಬರೀ 20 ರೂಪಾಯಿಗೆ, 20 ರೂಪೀಸ್. 20 ರೂಪಾಯಿಗೋಸ್ಕರ ಯೋಸೇಫನನ್ನ ಐಗುಪ್ತಕ್ಕೆ ಮಾರ್ಬಿಡ್ತಾರೆ. ಮಾರುವಂತದ್ದನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ದೇವರು ಯೋಸೇಫನನ್ನ ಶ್ರೀಮಂತನಾಗಿ ಮಾಡ್ತಾನೆ. ಎಲ್ಲಿ ಮಾಡ್ತಾನೆ? ಐಗುಪ್ತ ದೇಶದಲ್ಲಿ. ಸೊ ಈ ಒಂದು ಯೋಸೇಫನ ಜೀವಿತ ಚರಿತ್ರೆ ಮುಖಾಂತರ ನಾವು ಕಲ್ತ್ಕೊಳ್ಳೋದೇನಪ್ಪ ಅಂತಂದ್ರೆ, ನಾವ್ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ, ನಾವು ಮೊದಲು ದೇವರಿಗೆ ಭಯಪಡುವವರಾಗಿ ದೇವರ ಆಜ್ಞೆಗಳಿಗೆ ಒಳಪಟ್ಟು ಬದುಕಬೇಕು ಅನ್ನುವಂತಹ ಆಲೋಚನೆಯನ್ನ ನಾವು ತಲೆಯಲ್ಲಿ ಪ್ರಿಂಟ್ ಮಾಡಿ ಇಟ್ಕೊಳ್ಬೇಕು. ಅದು ಯಾವುದೇ ಕಾರಣಕ್ಕೂ ಅಳಿಸಬಾರ್ದು. ಪರಿಸ್ಥಿತಿಗಳು ಆ ಒಂದು ಆಲೋಚನೆಯಿಂದ ಬೀಳಿಸುವುದಕ್ಕೆ ಎಷ್ಟೇ ನಮಗೆ ಎದುರಾಗಿ ಬಂದ್ರು ಕೂಡ, ಎಷ್ಟೇ ಲಾಭಗಳನ್ನ ತಂದು ಕೊಡ್ತಾವೆ ಅನ್ನುವಂಥ ಪರಿಸ್ಥಿತಿಗಳು ಎದುರಾದ್ರೂ ಕೂಡ ಅವುಗಳನ್ನ ಬಿಟ್ಟು ಹೋಗ್ಬಾರ್ದು. ಅವರು ಯೋಸೇಫನನ್ನ ಅಷ್ಟೊಂದು ಶ್ರೀಮಂತನಾಗಿ ಮಾಡೋದಕ್ಕೆ ಕಾರಣ ಏನು? ಇಡೀ ಐಗುಪ್ತ ದೇಶಕ್ಕೆ ಒಂದು ದೊಡ್ಡ ಅಧಿಕಾರಿಯನ್ನಾಗಿ ನೇಮಿಸೋದಕ್ಕೆ ಕಾರಣ ಏನಂತಂದ್ರೆ, ದೇವರು, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ದೇವರು ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನ ನೋಡುವಂತ ಆತನಲ್ಲ, ಅಂತರಂಗವನ್ನು ನೋಡ್ತಾನೆ. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮನಸ್ಸುಗಳಲ್ಲಿ ಏನಿದೆ ಅನ್ನೋದು ನನಗೂ ಕೂಡ ಏನು ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸಲ್ಲಿ, ನಿನ್ನ ಮನಸ್ಸಲ್ಲಿ ಏನಿದೆ, ನಾನು ಎಂತ ಭಾವನೆಯನ್ನು ಹೊಂದ್ಕೊಂಡಿದ್ದೀನಿ, ನಾನು ಹೇಗೆ ನಡ್ಕತಾ ಇದ್ದೀನಿ ಅನ್ನುವಂಥದ್ದನ್ನ ಎಲ್ಲವೂ ಬಟಾಬಯಲಾಗಿ ಗೊತ್ತಿರುವಂಥದ್ದು ದೇವರಿಗೆ ಮಾತ್ರ. ಸೊ ಹಾಗಾಗಿ ಅದನ್ನ ನೋಡಿ ಅದರ ಪ್ರಕಾರ ಅವರ ಬದುಕುಗಳನ್ನ ಉದ್ಧಾರ ಮಾಡ್ತಾನೆ ವಿನಃ ಹೊರಗಿನ ತೋರಿಕೆಯನ್ನು ನೋಡಿ ದೇವರು ಯಾರನ್ನು ಕೂಡ ಪರಾಂಬರಿಸುವಂತಹ, ಉದ್ಧರಿಸುವಂತಹ ಪ್ರಮೇಯಗಳನ್ನ ನಾವು ಗ್ರಂಥದಲ್ಲಿ ಕಾಣಲ್ಲ. ಸೊ ಆ ದಿಕ್ಕಿನಲ್ಲಿ ಯೋಸೇಫನ ಒಂದು ಕುಟುಂಬವನ್ನೇ ನಾವು ಗಮನಿಸಿದ್ರೆ, ಯೋಸೇಫನ ಜೀವಿತವನ್ನೇ ನಾವು ಗಮನಿಸಿದ್ರೆ, 39ನೇ ವಚನದಲ್ಲಿ ಇಲ್ಲಿ ಆತನಿಗೆ ಒಂದು ಆಫರ್ ಬರ್ತಾ ಇದೆ. ಅದನ್ನ ಆಲ್ರೆಡಿ ನಾವು ಗಮನಿಸಿದ್ವಿ ಎಷ್ಟೋ ಸಾರಿ. ಅಂತ ಒಂದು ಆಫರ್ ಅನ್ನ ತಳ್ಳಿ ಬಿಡೋದಕ್ಕೆ ಆತನನ್ನು ಒತ್ತಾಯ ಮಾಡುವಂಥದ್ದು ಯಾವುದು ಅಂತಂದ್ರೆ ದೇವರ ಭಯ. 39ನೇ ಅಧ್ಯಾಯದಲ್ಲಿ ವಚನ 9ನೇ ವಚನದ 2ನೇ ಭಾಗದಲ್ಲಿ, ಈಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ಮಾಡಿ, ಅಲ್ಲಿ ದುಷ್ಕೃತ್ಯ ಅಂದ್ರೆ ಸರಿ ಹೋಗ್ತಾ ಇತ್ತು. ನೆಕ್ಸ್ಟ್ ಅದ್ರ ಮುಂದೆ ಏನ್ ಸೇರಿಸಿದ್ದಾನೆ? ಮಹಾ ದುಷ್ಕೃತ್ಯ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಯೋಸೇಫ ಆ ಒಂದು ಕೆಲಸವನ್ನ ಯಾವ ರೀತಿಯಾಗಿ ಆತನ ಆಲೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇದರಂತಹ ದೊಡ್ಡ ಕೆಟ್ಟದ್ದು ಯಾವುದು ಇಲ್ಲ ಅಂತ ಹೇಳ್ತಾನೆ. ಮಹಾ ದುಷ್ಕೃತ್ಯವನ್ನು ಮಾಡಿ ನಡೆಸಿ, ಎರಡನೇದ್ದು ಏನು ಯೋಚನೆ ಮಾಡ್ತಾ ಇದ್ದಾನೆ ಯೋಸೇಫ? ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡ್ಲಿ ಅಂತ ಹೇಳಿ, ದೇವ್ರನ್ನ ನೋಡಕ್ ಬಂದಿರ್ತಾನ ಅಲ್ಲಿ ಅನ್ನೋದು ಆಲೋಚನೆ ಮಾಡುವುದಾಗಿತ್ತ ಆತ. ದೇವ್ರನ್ನ ನೋಡಕ್ ಬರ್ತಾನ ಆಯ್ತಾ ಅಂದ್ರೆ, ಯೋಸೇಫನ ಬದುಕಿನಲ್ಲಿ ಏನಿದೆ, ಯೋಸೇಫನ ತಲೆಯಲ್ಲಿ ಏನಿದೆ ಅಂತಂದ್ರೆ, ದೇವರು ಅನ್ನುವಂತ ವ್ಯಕ್ತಿತ್ವ ಫಸ್ಟ್ ಆಡಳಿತ ಮಾಡ್ತಾ ಇದೆ ಯೋಸೇಫನ ಬದುಕಿನಲ್ಲಿ. ಸೊ ಹಾಗಾಗಿ ಈ ಎಲ್ಲ ಕಾರಣದಿಂದ ಮೊದಲು ಮಹಾ ದುಷ್ಕೃತ್ಯ ಅಂತ ಹೇಳ್ತಾ ಇದ್ದಾನೆ, ಎರಡನೇದ್ದು ದೇವರಿಗೆ ವಿರುದ್ಧವಾಗಿ ಅಂತ ಹೇಳ್ತಾ ಇದ್ದಾನೆ, ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ, ಇದೆಲ್ಲವನ್ನೂ ಕೂಡ ಆತನ ಪರಿಗಣಿಸಿದ್ರೂ ಕೂಡ ಇವೆಲ್ಲವುಗಳನ್ನ ಬದಿಗೊತ್ತಿ ಆತನನ್ನ ಆ ಮಹಾ ದುಷ್ಕೃತ್ಯ ನಡೆಸೋದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ರು ಕೂಡ ಆತ ಏನ್ ಮಾಡ್ತಾನೆ, ಅಲ್ಲಿಂದ ಆತನ ಏನ್ ಮಾಡ್ತಾ ಇದ್ದಾನೆ, ಓಡಿ ಹೋಗ್ತಾ ಇದ್ದಾನೆ, ಎಸ್ಕೇಪ್ ಆಗ್ತಾನೆ, ದೂರವಾಗಿ ಓಡಿ ಹೋಗ್ತಾ ಇದ್ದಾನೆ. ಸೊ ಗೊತ್ತಿದೆ, ಯೋಚನೆ ಮಾಡ್ತಾನೆ, ಅಯ್ಯೋ ಇವ್ರು ಸಾಮಾನ್ಯ ಕುಟುಂಬ, ಇವಾಗ 44 ನಮ್ಮ ಮನೆ ಅನ್ನೋದು ಸಾಮಾನ್ಯ ಅನ್ನೋದು ಅಲ್ಲ. ಒಳ್ಳೆ ರೆಪ್ಯೂಟೆಡ್ ಮನುಷ್ಯ, ಒಳ್ಳೆ ಉನ್ನತವಾದಂತಹ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಮನೆ ಅದು. ಇಂಥ ಮನೆಯಲ್ಲಿ ಇಂಥ ಒಂದು ಕೆಲಸವನ್ನ ನಾನು ಮಾಡಿದ್ದೀನಿ ಎಂಬುದಾಗಿ ಸುಳ್ಳು ಆರೋಪಗಳು ನನ್ನ ಮೇಲೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಅದು ಎಂತವೇ ಆಗಿರ್ಲಿ, ಅವುಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಮಾತ್ರ ಈ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲಾರೆ ಅಂತ ಹೇಳ್ಬಿಟ್ಟು ಓಡಿ ಹೋಗ್ತಕ್ಕಂಥ ಮನಸ್ಥಿತಿ. ಸೊ ಸುಮಾರು ಆರೋಪಗಳು ಬರ್ತವೆ. ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರ್ತದೆ, ಸ್ವಲ್ಪ ಡಿಸ್ಟೆನ್ಸು, ಅಸಮಾಧಾನ, ಒಂದು ತಾರತಮ್ಯ, ಒಂದು ದ್ವೇಷ ಅನ್ನುವಂಥದ್ದು, ಪ್ರೀತಿ
ಇಲ್ಲದೆ ಇರುವಂತದ್ದು ಏನಾದ್ರೂ ಮಧ್ಯದಲ್ಲಿ ಬಂತು ಅಂದ್ರೆ ಅಂತ ಕೆಮ್ಮಿದ್ರೆ ಸಾಕು, ಏನೋ ಯಾಕೋ ಕೆಮ್ತಾ ಇದಾರೆ ಸೈಮ ಬದ್ರವತ್ತು ಯಾಕೋ ಏನೋ ಇರ್ಬೋದು ಈ ಕೆಮ್ಮಿನ ಹಿಂದೆಗಡೆ ಮರ್ಮ ಅನ್ನುವಂತ ಆಲೋಚನೆಗಳು ಬರಕ್ ಸ್ಟಾರ್ಟ್ ಆಗ್ತವೆ. ಚಂದವಾಗಿದ್ದಾಗ ಯಾವುದು ಬರಲ್ಲ, ಯಾವುದಕ್ಕೂ ಗಣನೆಗೆ ಬರಲ್ಲ, ಎಲ್ಲವೂ ಚೆನ್ನಾಗಿರ್ತದೆ. ಸ್ವಲ್ಪ ಅಗಲಿದ್ರೆ ಪರಿಸ್ಥಿತಿಗಳು ಬಹಳ ಭಯಂಕರ ಆಗಿರ್ತದೆ. ಅಂದ್ರೆ ನಾನು ಯಾಕೆ ಇವೆಲ್ಲ ನನ್ನ ವ್ಯಕ್ತಿಗತವಾದಂತ ಅನುಭವಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಒಳ್ಳೇದಾಗಿದ್ದಾಗ ಯಾವುದು ಬರಲ್ಲ, ಎಲ್ಲ ಚೆನ್ನಾಗಿರ್ತದೆ. ನೀನ್ ಏನೇ ಮಾಡಿದ್ರು ಕೂಡ ಈಸಿಯಾಗಿ ತಗೊಂಡೋಗ್ತೀರಿ. ಸ್ವಲ್ಪ ವ್ಯತ್ಯಾಸಗಳು ಆಯ್ತಂತಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದಾಗಿ ಪರಿಣಾಮ ಬೀರಕ್ ಸಾಧ್ಯ ಆಗುತ್ತೆ. ಸೊ ಅಂತ ಪರಿಸ್ಥಿತಿಗಳು ಯಾರಿಗೆ ಎದುರಾಗಿದ್ದೇವೆ ಇವಾಗ? ಯೋಸೇಫನ್ಗೆ ಎದುರಾಗಿದ್ದೇವೆ. ಅದನ್ನೆಲ್ಲವನ್ನು ಕೂಡ ಹೆಂಗ್ ಎದುರಿಸ್ತಾ ಇದ್ದಾನೆ ಅಂತಂದ್ರೆ ದೇವರ ಮೇಲಿನ ಭಯಭಕ್ತಿಯಿಂದ ಎದುರಿಸ್ತಾ ಇದ್ದಾನೆ. ಸೊ ಅವೆಲ್ಲವುಗಳಲ್ಲಿ ಆತನು ಯಶಸ್ವಿಯಾಗಿ ಮುಂದಕ್ಕೆ ಸಾಗ್ತಾ ಇದ್ದಾನೆ. ಅದಕ್ಕೆ ದೇವ್ರು ಏನ್ ಮಾಡಿದಾನೆ? ಆತನನ್ನ ಅಧಿಕಾರಿಯನ್ನಾಗಿ ಮಾಡಿದ್ದಾನೆ. ಸೊ ಹಾಗಾಗಿ ದೇವ್ರು ಏನ್ ನೋಡ್ತಾನೆ ಅಂತಂದ್ರೆ ಪ್ರತಿ ಮನುಷ್ಯನ ಅಂತರಂಗವನ್ನ ನೋಡ್ತಾನೆ ಯಾವಾಗ್ಲೂ ಕೂಡ. ಆದಿಯಿಂದಿಡಿದು ಕ್ರಿಸ್ತನ ಪ್ರತ್ಯಕ್ಷತೆವರೆಗೂ ಕೂಡ ದೇವರು ಪ್ರತಿಯೊಬ್ಬ ಮನುಷ್ಯನನ್ನ ಕನ್ಸಿಡರ್ ಮಾಡೋದು ಹೇಗೆ ಅಂತಂದ್ರೆ ಅವನ ಅಂತರಂಗದ ಮೂಲಕ ಅಷ್ಟೇ. ಅಂತರಂಗದ ಆಲೋಚನೆಗಳ ಮೂಲಕವೇ ಆತನ ಕನ್ಸಿಡರ್ ಮಾಡ್ತಾನೆ. ಅವನ ಹೊರಗಿನ ತೋರಿಕೆಯಿಂದ ಆತನ ಯಾವುದೇ ರೀತಿಯಾದಂತಹ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯೋಸೇಫನ ಬದುಕನ್ನ ನಾವು ಆದಿಕಾಂಡದಲ್ಲಿ ನಾವು ನೋಡ್ತೀವಿ. ಆತನನ್ನ ದೊಡ್ಡ ಅಧಿಕಾರಿಯನ್ನಾಗಿ ಐಗುಪ್ತ ದೇಶದಲ್ಲಿ ದೇವರು ನೇಮಕ ಮಾಡಿದಾನೆ ಅಂತಂದ್ರೆ ನಿನ್ನೆ ಮೊನ್ನೆ ನಡೆದಂತಹ ಏನೋ ಒಂದು ಅಚಾತುರ್ಯವಾದಂತಹ ಆಕಸ್ಮಿಕವಾದಂತಹ ಕಾರ್ಯಕ್ರಮಗಳಿಂದಲ್ಲ ಅಲ್ಲ. ಪ್ರಾರಂಭದಿಂದ ಯೋಸೇಫನು ಯಾವ ಒಂದು ಗುಣಲಕ್ಷಣಗಳನ್ನು ಬೆಳೆಸ್ಕೊಂಡು ಬಂದಿದ್ದನೋ ಅದರ ಬೇಸ್ ಮೇಲೆ ದೇವ್ರು ಏನ್ ಮಾಡಿದಾನೆ? ಆತನನ್ನ ಅನ್ಯ ದೇಶದಲ್ಲಿ ಆತನನ್ನು ಶ್ರೀಮಂತನಾಗಿ ಮಾಡಿದ್ದಾನೆ. ಸೊ ಇದು ಆದಿಕಾಂಡದಲ್ಲಿ ನಾವು ಯಾವ ರೀತಿ ದೇವರು ತನ್ನ ಒಂದು ವಾಗ್ದತ್ತ ಪುತ್ರನ ಸಂತತಿಯನ್ನ ಮುಂದುವರಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಮುಂದುವರೆದ ಭಾಗದಲ್ಲಿ ನೆಕ್ಸ್ಟ್ ಯೋಸೇಫನನ್ನ ಈಜಿಪ್ಟ್ನ ರಾಜ್ಯಪಾಲನಾಗಿ ಮಾಡ್ತಾನೆ. ಐಗುಪ್ತ ದೇಶದ ರಾಜ್ಯಾಧಿಕಾರಿ. ಏನ್ ಸಣ್ಣ ಉದ್ಯೋಗ ಅಂದ್ರೆ ಅದು? ಐಗುಪ್ತ ದೇಶದಲ್ಲಿ ಸಣ್ಣ ಉದ್ಯೋಗ, ನಾನು ದೊಡ್ಡ ಉದ್ಯೋಗ. ಸೊ ಆ ಒಂದು ಸ್ಥಿತಿಗೆ ಆತನನ್ನು ತೆಗೆದುಕೊಂಡು ಬರ್ತಾನೆ. ಮುಂದುವರೆದ ಭಾಗದಲ್ಲಿ ಇಸ್ರಾಯೇಲ್ರು ಈಜಿಪ್ಟಿಗೆ ಬರ್ತಾರೆ, ಐಗುಪ್ತ ದೇಶಕ್ಕೆ ಬರ್ತಾರೆ. ಇಸ್ರಾಯೇಲ್ರೆಲ್ಲರೂ ಮತ್ತೆ ಅಲ್ಲಿಗೆ ಬರ್ತಾರೆ. ಯಾಕೆ ಬರ್ತಾರೆ? ಬರಗಾಲ. ನಿಮಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದನ್ನ ಮನೇಲಿ ಸ್ಟಡಿ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಅದು ನಿಮಗೆ. ಈ ಯೋಸೇಫನು ಐಗುಪ್ತ ದೇಶದಲ್ಲಿ ಇದ್ದಾಗ ಐಗುಪ್ತ ದೇಶದ ಅರಸನಿಗೆ ಕನಸು ಬೀಳ್ತವೆ, ಗೊತ್ತಲ್ಲ? ಕನಸು ಬೀಳ್ತವೆ. 7 ಹಸುಗಳಿರ್ತವೆ. 7 ಹಸುಗಳು ಬಲಿಷ್ಠವಾದಂಥವು, 7 ಹಸುಗಳು ಬಡಕಲಾದಂಥವು. ಬಲಿಷ್ಠವಾದಂತಹ 7 ಹಸುಗಳು ಬಡಕಲಾದಂತಹ 7 ಹಸುಗಳನ್ನ ತಿಂದ್ಬಿಡ್ತವೆ. ಆಮೇಲೆ ತೆನೆಗಳು 7 ತೆನೆಗಳು ಬಡಕಲಾದಂಥವು, 7 ತೆನೆಗಳು ಬಡಕಲಾದ ತೆನೆಗಳನ್ನ ತಿಂದುಬಿಡ್ತವೆ. ಇದರ ಅರ್ಥ ಏನಂತಂದ್ರೆ 7 ವರ್ಷ ಸುಭಿಕ್ಷೆ ಇರ್ತದೆ, 7 ವರ್ಷ ಘೋರವಾದಂತ ಬರಗಾಲ ಇರ್ತದೆ ಅಂತ. ಸೊ ಇದನ್ನ ಯೋಸೇಫನ ಮೂಲಕ ದೇವರು ಫರೋಹನಿಗೆ ತಿಳಿಸಿದ ಮೇಲೆ ಫರೋಹ ಏನಂತಾನಂತಂದ್ರೆ ಈ ಫೈನಾನ್ಷಿಯಲ್ ಕ್ರಿಟಿಕಲ್ ಅನ್ನ ಹ್ಯಾಂಡಲ್ ಮಾಡಕ್ಕೆ ನೀನೇ ಸಮರ್ಥ, ನೀನ್ ಇದನ್ನ ಹ್ಯಾಂಡಲ್ ಮಾಡು ಅಂತ ಹೇಳ್ತಾನೆ. ಸೊ ಹಾಗೆ ನೀವು ಮನೆಯಲ್ಲಿ ಆ ಅಧ್ಯಯನ ಓದಿ. ನೀವು ಫೈನಾನ್ಷಿಯಲ್ ಆಗಿ ನಾವು ನಮ್ಮ ಕುಟುಂಬವನ್ನ ಯಾವ ರೀತಿ ಕಾಪಾಡಬೇಕು ಇಂಥ ಪರಿಸ್ಥಿತಿಗಳು ಬಂದಾಗ ಅನ್ನುವಂತಹ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನುವಂಥ ವಿಷಯ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಆತ ಹೆಂಗ್ ಡಿವೈಡ್ ಮಾಡ್ತಾನೆ ಅಂತಂದ್ರೆ ಇಷ್ಟು ದವಸಗಳು ಇಷ್ಟು ಸ್ಟಾಕ್ ಇರಬೇಕು, ಇಷ್ಟು ದವಸಗಳನ್ನ ಇಷ್ಟು ರೂಪಾಯಿಗೆ ಮಾರಬೇಕು, ಇಷ್ಟು ದವಸಗಳನ್ನ ಮತ್ತೆ ಅವ್ರು ಕೊಂಡ್ಕೊಳಕ್ ಬರ್ತಾರಂತಂದ್ರೆ ಅವರಿಂದ ಮತ್ತೆ ನಾನು ಏನ್ ತಗೊಳ್ಬೇಕು ಅನ್ನೋದನ್ನ ಡಿವೈಡ್ ಮಾಡ್ತಾನೆ ಇಲ್ಲಿ ಫೈನಾನ್ಷಿಯಲ್ ಆಗಿ. ಈ ದುಡ್ಡು ಇದಕ್ಕೆ ಅಂತೇಳಿ ಪ್ಲಾನ್ ಮಾಡಿ ಇದು ಮಾಡ್ತಾನೆ. ಅದಕ್ಕೆ ಫೈನಾನ್ಷಿಯಲ್ ಹ್ಯಾಂಡ್ಲಿಂಗ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಆತನಿಂದ ಕಲ್ತ್ಕೋಬೇಕು ನಾವು. ಇವತ್ತು ಅದೇ ಸಿಸ್ಟಮ್ ಅನ್ನ ಅನೇಕ ಒಂದು ಸರ್ಕಾರಗಳು ಮತ್ತು ಬ್ಯಾಂಕ್ಗಳು ಅದೇ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿದ್ದಾವೆ. ಇನ್ನೂ ಡೆಪ್ತ್ ಆಗಿ ನಾವು ಆಲೋಚನೆ ಮಾಡ್ತೀವಿ ಅಂತಂದ್ರೆ ಅದನ್ನ ನೀವು ಒಂದ್ಸರಿ ಮನೇಲಿ ಓದ್ಕೊಳ್ಳಿ. ಸೊ ಈಗ ಯೋಸೇಫನನ್ನ ಇಸ್ರಾಯೇಲ್ರು ಈಜಿಪ್ಟಿಗೆ ಬರ್ತಾರೆ. ಈಜಿಪ್ಟಿಗೆ ಬರೋದಕ್ಕೆ ಕಾರಣ ಏನಂತಂದ್ರೆ ಬರಗಾಲವನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಅವರ ಆಹಾರ ಕೊರತೆಗಳನ್ನ ನೀಗಿಸ್ಕೊಳ್ಳೋದಕ್ಕೋಸ್ಕರ ಇಸ್ರಾಯೇಲ್ರು ಐಗುಪ್ತ ದೇಶಕ್ಕೆ ಬರ್ತಾರೆ. ಅಲ್ಲಿ ಏನೇನಾಗುತ್ತೆ ಪರಿಸ್ಥಿತಿಗಳೆಲ್ಲ ಗೊತ್ತಿದೆ ನಮ್ಗೆ. ತನ್ನನ್ನು ತಾನು ಯಾರು ಎಂಬುದಾಗಿ ಪ್ರಕಟಿಸ್ಕೊಳಿಸಲ್ಲ, ರಿವೀಲ್ ಮಾಡ್ಕೊತಾನ. ಯೋಸೇಫ ರಿವೀಲ್ ಮಾಡ್ಕೊಳ್ಳಲ್ಲ. ಅದಾದ್ಮೇಲೆ ರಿವೀಲ್ ಮಾಡ್ಕೊತಾನೆ ನಾನು ಯಾರು ಏನು ಅಂತೇಳಿ. ಅದಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಇವ್ರು ನನ್ನವರು ಅಂತ ಹೇಳ್ಬಿಟ್ಟು ಇಸ್ರಾಯೇಲರನ್ನ ಯೋಸೇಫನು ರಿಸೀವ್ ಮಾಡ್ಕೊಂಡು ಫರೋಹನಿಗೆ ಹೇಳ್ತಾನೆ, ಇವ್ರು ನನ್ನ ತಂದೆ, ನನ್ನ ತಮ್ಮಂದು, ನಮ್ಮ ಅಣ್ಣಂದ್ರು ಎಲ್ಲ ಅಂತ ಅಂದಾಗ, ಸರಿ ಆಯ್ತಪ್ಪ ನೀವೆಲ್ಲರೂ ಕೂಡ ಐಗುಪ್ತ ದೇಶದ ಈ ಒಂದು ದೇಶದಲ್ಲಿ ಇರ್ರಿ ಅಂತ ಹೇಳ್ತಾನೆ. ಯಾವ ಒಂದು ಪ್ಲೇಸ್ ಅಲ್ಲಿ ಇರ್ರಿ ಅಂತ ಹೇಳ್ತಾನೆ. ನಮ್ಮ ಅವ್ರನ್ನ
ಗೋಷನ್ ಸೀಮೆ. ಯಾವ ಸೀಮೆ ಅದು? ಗೋಷನ್ ಸೀಮೆ ಅಂತ ಹೇಳ್ತಾರೆ. ಅವರು ಗೋಷನ್ ಸೀಮೆಯಲ್ಲಿ ವಾಸಿಸ್ತಾರೆ. ಇಸ್ರಾಯೇಲ್ರೆಲ್ಲರೂ ಕೂಡ ಅಲ್ಲಿಗೆ ಏನಾಗ್ತಾರೆ, ಅವರು ಗುಲಾಮರಾಗಿ ಆ ಒಂದು ಐಗುಪ್ತ ದೇಶದಲ್ಲಿ ಅವ್ರ ಬದುಕುಗಳನ್ನ ಕಟ್ತಾರೆ. ಸೊ ಇಷ್ಟನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಸೊ ನಾವ್ ಏನ್ ನೋಡ್ತೀವಿ ಆದಿಕಾಂಡದಲ್ಲಿ ಅಂತಂದ್ರೆ, ನಂಬರ್ 1 ಪ್ರಾರಂಭ. ಆದಿ ಅಂತಂದ್ರೆ ಆರಂಭ. ಏನೇನು ಆರಂಭ? ಎಲ್ಲ ಆರಂಭ. ಕೊಲೆ ಆರಂಭ ಆಗುತ್ತೆ, ವಿವಾಹ ಆರಂಭ ಆಗುತ್ತೆ, ಮನುಷ್ಯನ ಆರಂಭ ಆಗುತ್ತೆ, ಸೃಷ್ಟಿ ಆರಂಭ ಆಗುತ್ತೆ, ಸಂತತಿಗಳು ಆರಂಭ ಆಗುತ್ತೆ, ಪ್ರಾಮಿಸ್ ಆರಂಭ ಆಗುತ್ತೆ, ಭಾಷೆಗಳ ಆರಂಭ ಆಗುತ್ತೆ. ಇದು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ. ಭಾಷೆಗಳನ್ನ ಏನ್ ಮಾಡ್ತಾನೆ? ತಾರುಮಾರು ಮಾಡ್ತಾನೆ. ತಾರುಮಾರು ಮಾಡೋದಕ್ಕೆ ಕಾರಣ ಏನು? ಈಗ ಒಂದು ಕ್ವಶನ್, ಆ ಭಾಷೆನ ತಾರುಮಾರು ಮಾಡೋದಕ್ಕೆ ಕಾರಣ ಏನು? ಟವರ್ ಕಟ್ತಾ ಇದಾರೆ. ಯಾಕೆ ಕಟ್ತಾ ಇದಾರೆ? ಈ ಟವರ್ನ ಕಟ್ಟಿ ಇದು ನಮಗೆ ಐಡೆಂಟಿಫೈ ಮಾಡ್ತದೆ ನಾವ್ ಯಾರು ಅನ್ನೋದನ್ನ. ಅಂದ್ರೆ ಭೂಮಿಯ ಯಾವುದೇ ಭಾಗಕ್ಕೆ ಚೆದರಿ ಹೋದ್ರು ಕೂಡ ನಮಗೆ ಏನ್ ಕಾಣಿಸ್ಬೇಕು? ಈ ಟವರ್ ಕಾಣಿಸ್ಬೇಕಂದ್ರೆ ನಮ್ಮ ಮೂಲ ಇದು, ನಾವೆಲ್ಲರೂ ಇಲ್ಲಿಯವರು, ನಾವು ಮೂಲ ಇದು, ನಾವೆಲ್ಲರೂ ಇಲ್ಲಿಗೆ ಬರೋಣ ಅನ್ನೋದಕ್ಕೆ ಅವು ಕಟ್ತಾ ಇದ್ದಾರೆ. ಅಷ್ಟೇನಾ? 11ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದಿಬಹುದು. ಓಕೆ. ಏನ್ ಮಾಡ್ತಾ ಇದ್ರೆ? ಅಲ್ಲೇ ವಾಸ ಮಾಡ್ಕೊಂಡು ತಮ್ಮ ತಮ್ಮೊಳಗೆ ಏನಂತಾರೆ? ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ. ಓಕೆ, 1 2 ಮುಂದೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಮಾಡಿದ್ರೆ ಭೂಮಿ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡ್ರು ಅಂತ ಹೇಳಿದ್ರೆ, ಅಂದ್ರೆ ಭೂಮಿ ಮೇಲೆಲ್ಲ ನಾವೇನ್ ಮಾಡ್ಬಾರ್ದು? ಚದುರಬಾರ್ದು ಅಂತ ಇವ್ರ ಆಚರಣೆ. ದೇವರ ಆಲೋಚನೆ ಏನು? ನೀವು ಭೂಮಿಯಲ್ಲಿ ತುಂಬಿಕೊಳ್ಬೇಕು ಅಂತ ಅವ್ರನ್ನ ಆಶೀರ್ವಾದ ಮಾಡಿ ಏನಂತಾನೆ? ನೀವಿ 1ನೇ ಅಧ್ಯಾಯ ತೆಗಿರಿ. ಈಗ ಇದು ರೀಸನ್. 28ನೇ ವಚನ. ದೇವರು ಅವರನ್ನ ಗಂಡ ಹೆಣ್ಣಾಗಿ ನಿರ್ಮಿಸಿದನು, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ಏನಂತ ಹೇಳ್ತಾನೆ? ನೀವು ಬಹುಸಂತಾನ ಉಳ್ಳವರಾಗಿ ಏನ್ ಮಾಡ್ಬೇಕು? ನೀವು ಎಚ್ಚರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ಏನ್ ಮಾಡ್ಬೇಕಂತೆ? ವಶ ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಅಂದ್ರೆ ನೀವ್ ಏನ್ ಮಾಡ್ಬೇಕು? ಇಲ್ಲೇ ಇರಬಾರ್ದು. ನೀವು ಬಹುಸಂತಾನ ಉಳ್ಳವರಾಗಿ ನೀವು ಓಡ್ಬಿಡ್ಬೇಕು. ಒಬ್ರು ಅಮೆರಿಕ, ಒಬ್ರು ಪಾಕಿಸ್ತಾನ, ಒಬ್ರು ಆ ಕಡೆ ಈ ಕಡೆ, ಭೂಮಿಯಲ್ಲೆಲ್ಲ ತುಂಬ್ಕೊಂಡ್ಬರ್ಬೇಕು. ಬರೀ ಇಲ್ಲೇ ಕರ್ನಾಟಕದಲ್ಲಿ ಮೈಸೂರಲ್ಲೇ ಇರಬಾರ್ದು ನೀವು. ಮತ್ತೆ ಅಷ್ಟು ಭೂಮಿ ಯಾರಿಗೆ? ಮತ್ತೆ ಹಂಗಾರೆ ಅದನ್ನ ನಿರ್ಮಾಣ ಮಾಡಿದ್ ಯಾರಿಗೆ? ನೀವೆಲ್ಲ ತುಂಬ್ಕೋಬೇಕು. ನೀವು ಅಲ್ಲೆಲ್ಲ ಅದನ್ನ ಅನುಭವಿಸ್ಬೇಕು. ಮತ್ತೆ ಅಲ್ಲಿ ಹಣ್ಣುಗಳು ಯಾರು ತಿನ್ಬೇಕು? ಅವು ಪ್ರಾಣಿ ಪಕ್ಷಿಗಳು ಯಾರಿಗೆ ಬೇಕು? ಅವೆಲ್ಲ ಹಣ್ಣು ಹಂಗೆ ಗಿಡದಲ್ಲಿ ಬಿಟ್ಬಿಟ್ಟು ಅಲ್ಲೇ ನೆಲಕ್ಕೆ ಬಿದ್ದು ಕೊಡ್ತಾ ಹೋಗ್ಬೇಕಾ? ತುಂಬ್ಕೊಬೇಡಿ, ನೀವೆಲ್ಲ ತುಂಬ್ಕೋಬೇಕು, ನೀವೆಲ್ಲ ವಿಸ್ತರಿಸ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ 1ನೇ ವಚನ. ಈ ಜಲಪ್ರಳಯ ಆದ್ಮೇಲೆ ಕೂಡ ಏನ್ ಮಾಡ್ತಾನೆ? ಅವ್ರಿಗೆ ಏನಂತ ಆಶೀರ್ವಾದ ಮಾಡ್ತಾನೆ? 9ನೇ ಅಧ್ಯಾಯ. ನೆಕ್ಸ್ಟ್ ಜನರೇಷನ್ ಇದು ಸೃಷ್ಟಿ ಆದ್ಮೇಲೆ ಮತ್ತೆ ನೂತನ ಸೃಷ್ಟಿ. ಇದು ಮೊದಲೇ ಸೃಷ್ಟಿ ಏನಾಯ್ತು? ಹೊಂಟಾಯ್ತು. ಮತ್ತೆ ನೂತನ ಸೃಷ್ಟಿ. ಇದು ಮತ್ತೆ ಸೃಷ್ಟಿಯಲ್ಲಿ ಇನ್ನೊಂದು ಸೃಷ್ಟಿ. ಇದ್ರಲ್ಲಿ ಏನಂತಾನೆ ದೇವರು? ಮತ್ತೆ ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವ್ರಿಗೆ ಏನಂತಾನೆ? ಬಹುಸಂತಾನ ಉಳ್ಳವರಾಗಿ ಎಚ್ಚರಿ, ಭೂಲೋಕದಲ್ಲೆಲ್ಲ ಏನ್ ಮಾಡ್ಬೇಕಂತೆ? ಮತ್ತೆ ಈಗ ಇವ್ರು ಏನ್ ಮಾಡ್ತಾರೆ? 11ನೇ ಅಧ್ಯಾಯದಲ್ಲಿ ಅಲ್ಲೇ ಇರೋಣ, ಎಲ್ಲಿಗೆ ಹೋಗೋದ್ ಬೇಡ. ನಾವ್ ಎಲ್ಲೇ ದೂರ ಹೋದ್ರು ಕೂಡ ನಮ್ ಕಣ್ಣಿಗೆ ಯಾವ್ದು ಕಾಣಿಸ್ತದೆ? ಟವರ್ ಕಾಣಿಸಿದ ತಕ್ಷಣ ನಾವ್ ಎಲ್ಲಿ ಬಂದ್ಬಿಡ್ಬೇಕು? ಇಲ್ಲಿಗೆ ಬಂದ್ಬಿಡ್ಬೇಕು. ಇದು ಸರಿನಾ? ಸೊ ಇದು ಮನುಷ್ಯನ ಆಲೋಚನೆ. ಅದಕ್ಕೆ ದೇವರು ಏನ್ ಮಾಡ್ತಾನೆ? ಇವ್ರು ಚಾಪೆ ಕೆಳಗೆ ದುಡಿದ್ರೆ ಆತ ಯಾರು ಕೆಳಗೆ ತೋರ್ತಾನೆ? ರಂಗೋಲಿ ಕೆಳಗೆ ತೋರ್ತಾರೆ. ನೀವ್ ಹೇಳಿದ್ರೆ ಹಿಂಗೆ ಕೇಳಲ್ಲ ಮಕ್ಕಳೇ, ನೀವು ಹಿಂಗೆಲ್ಲ ಬರ್ರ ಮಾಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಕಟ್ಟಿಗೆ ಅವೆಲ್ಲ ಮಾಡ್ತಾ ಇದಾರೆ. ಭಾಷೆ ತಾರುಮಾರು ಮಾಡ್ತಾನೆ. ಇವ್ರು ಮರಾಠಿಲಿ ಅವ್ರಿಗೇನಂತಾರೆ? ಹಿಂದೆ ಅವ್ರಿಗೆ ಕಟ್ಟಿಗೆ ಕೊಡಂತಾರ, ಅವ್ರು ಹೋಗಿ ಗಾರೆ ತಗೊಂಡ್ ಮಾಡ್ತಾ ಇದಾರೆ. ಗಾರೆ ಕೇಳಿದ್ರೆ ಅವನೇನ್ ತರ್ತಾನೆ? ಏನೋ ತಂದು ಕೊಡ್ತಾನೆ. ಏನೋ ನೀನು ನಾನು ಹೇಳೋದಂತ ನೀನ್ ಕೇಳೋದಂದ್ರೆ ನೀನೇನೋ ತಂದು ಗೊತ್ತಿಲ್ಲ. ಅವನೇನ್ ಹೇಳ್ತಾನೋ ಬಪ್ಪ ಹೋಗೋಣ, ಇವ್ರು ಏನೋ ನಮಗ್ ಗೊತ್ತಾಗಿತ್ತಲ್ಲ, ಸರಿ ನಾವ್ ಆ ಕಡೆ ಹೋಗೋಣ, ನಾವ್ ಈ ಕಡೆ ಹೋಗೋಣ. ಏನಾಯ್ತು? ಚದುರಿಸ್ತಾ ಇದ್ದಾನೆ. ಸೊ ಭಾಷೆಗಳು ಉತ್ಪತ್ತಿ ಆಗೋದಕ್ಕೆ ಕಾರಣಗಳೇನು? ಸೊ ಇದನ್ನೇ ಆತ್ಮ ಸಂಬಂಧವಾದಂತ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆಗೆ ತಗೊಂಡ್ರೆ, ಅಲ್ಲಿ ಯೆರೂಸಲೇಮಿನಲ್ಲಿ ಎಲ್ಲಾ ಜನಾಂಗದವ್ರು ಏನ್ ಮಾಡಿರ್ತಾರೆ? ಇಸ್ರಾಯೇಲ್ರೆಲ್ಲರೂ ಕೂಡ ಇಲ್ಲಿ ಕೂಡಿ ಬಂದಿರ್ತಾರೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನ ಪೇತ್ರ ತೆಗೆದ್ಮೇಲೆ ಎಲ್ಲರೂ ಅದ್ರೊಳಗೆ ಸೇರ್ತಾರೆ. ಸೇರ್ಮೇಲೆ ಅವ್ರು ಏನ್ ಮಾಡ್ತಾರೆ? ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಅಲ್ಲಿ ದೇವ್ರ ಉದ್ದೇಶ ಏನು? ಜಗತ್ತಿಗೆಲ್ಲ ನೀವೇನ್ ಮಾಡ್ಬೇಕು? ಅದನ್ನ ಹೋಗ್ತಾ ಹೇಳ್ತಾ ಇರ್ಬೇಕು. ಮತ್ತೆ ನೀವೆಲ್ಲ ಆರಾಮ್ ಸೇಫ್ ಆಗಿ ಇಲ್ಲೇ ಯೆರೂಸಲೇಮಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಏನ್ ಮಾಡ್ತಾನೆ? ಹೊಡಿತಾನೆ, ಬಾರ್ಕೋಲ್ ತಗೊಂಡು ಹೊಡಿತಾನೆ. ಹೆಂಗ್ ಹೊಡಿತಾನೆ? ಅಲ್ಲಿ ಹಿಂಸೆ ಮುಖಾಂತರ ಅವ್ರು ಹೊಡೆದ್ಬಿಟ್ಟು ಏನ್ ಮಾಡ್ತಾನೆ? ಚದುರಿಸ್ಬಿಡ್ತಾನೆ ಅಂತ ಹೇಳ್ತಾನೆ.
ಸೊ ಅಂದ್ರೆ ಇವತ್ತು ಯಾವುದೇ ವಿಷಯಗಳಾಗ್ಲಿ ನಮಗೆ ತಾತ್ಕಾಲಿಕವಾಗಿ ಏನೋ ಕಂಡು ಬರ್ತವೆ, ಆದ್ರೆ ಅದೊಂದು ಪ್ಲಾನ್ಗಳೇನೋ ಇರ್ತವೆ, ದೇವ್ರದ್ದೇನೋ ಪ್ಲಾನ್ ಇರ್ತವೆ. ತಾತ್ಕಾಲಿಕವಾಗಿ ಏನೋ ಒಂದು ಕಾಣ್ಬೋದು, ಆದ್ರೆ ದೇವರ ದೃಷ್ಟಿಕೋನದಲ್ಲಿ ಏನೋ ಅದರಲ್ಲಿ ಬಹಳ ವಿಶೇಷವಾದಂಥವುಗಳು ಇದ್ದೇ ಇರ್ತವೆ. ಸೊ ಹಾಗಾಗಿ ಇವತ್ತು ಈ ಆದಿಕಾಂಡ ಪುಸ್ತಕದಲ್ಲಿ ನಾವು ಏನೇನು ಗಮನಿಸ್ತಾ ಇದ್ದೀವಿ ಅಂತಂದ್ರೆ, ದೇವರು ಯಾವ ರೀತಿಯಾದಂತಹ ಒಂದು ಕಾರ್ಯಗಳನ್ನ ತನ್ನ ಒಂದು ಆಲೋಚನೆಯಲ್ಲಿ ಹೊಂದಿಕೊಂಡಿದ್ದನೋ ಅವುಗಳನ್ನ ಯಾವ ರೀತಿ ಪ್ರಾರಂಭಿಸ್ತಾ ಇದ್ದಾನೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಪ್ರಾರಂಭ ಹೆಂಗಾಗ್ತಾ ಇದೆ, ಆ ಪ್ರಾರಂಭ ಹೇಗೆ ಮುಂದುವರಿತಾ ಇದೆ ಅನ್ನುವಂಥದ್ದನ್ನ ಈ ಆದಿಕಾಂಡ ಪುಸ್ತಕ ಒಳಗೊಂಡಿರ್ತದೆ. ಆದಿಕಾಂಡ ಪುಸ್ತಕನ 2 ಭಾಗವಾಗಿ ನಾವು ಓದಬಹುದು. 1ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೆ ಅಬ್ರಹಾಮನನ್ನ ಕರೆಯುವಂತಹ ದಿನದವರೆಗೂ ಕೂಡ ಇದು ಒಂದು ರೀತಿಯಾದಂತಹ ಜೀವಿತ 11ನೇ ಅಧ್ಯಾಯದವರೆಗೆ ನಡೀತದೆ. 11ರಿಂದ 50ನೇ ಅಧ್ಯಾಯದವರೆಗೆ ಇದು ಇನ್ನೊಂದು ಸಂತತಿ ಮುಖಾಂತರ ನಡೀತದೆ. ಅಂದ್ರೆ 11ನೇ ಅಧ್ಯಾಯದಿಂದ ಈಚೆ ಕಡೆ ನಡೆಯುವಂಥದ್ದು ಒಂದು ಭಾಗ ಆದ್ರೆ 11ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ನಡೀತಕ್ಕಂಥದ್ದು ಇನ್ನೊಂದು ಭಾಗ. 2 ಭಾಗವಾಗಿ ನಾವು ಅದನ್ನ ಓದ್ಬೋದು ಅಂತ ಹೇಳ್ತೇನೆ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಆಲೋಚನೆಗಳನ್ನ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ಗಮನಿಸ್ತೇವೆ. ಸೊ ಬಹಳ ವಿಶೇಷವಾಗಿ ಈ ಆದಿಕಾಂಡ ಪುಸ್ತಕದಲ್ಲಿ ನಮ್ಮ ತಲೆಯಲ್ಲಿ ಇರಬೇಕಾದದ್ದು ಏನಂತಂದ್ರೆ ಜೀನಾಲಜಿ. ನಮ್ಮ ತಲೆಯಲ್ಲಿ ಇರಬೇಕಾದದ್ದು ಯಾವ್ದಂತಂದ್ರೆ ಜೀನಾಲಜಿ, ಅಂದ್ರೆ ವಂಶಾವಳಿನ ನಾವು ಮೇನ್ ಫೋಕಸ್ ಮಾಡಬೇಕು. ವಂಶಾವಳಿ ಹೆಂಗ್ ಬರ್ತಾ ಇದೆ, ಆಮೇಲೆ ಈ ವಂಶಾವಳಿಗೆ ಅಂದ್ರೆ ಈ ಕ್ರಿಸ್ತನ ಸಂತತಿಗೆ ಅಪೋಸಿಟ್ ಆಗಿರ್ತಕ್ಕಂಥ ಜನಾಂಗಗಳ ಮೂಲ ಯಾವುದಂತ ಕೂಡ ನಾವು ಗಮನಿಸಬೇಕಾಗುತ್ತದೆ. ಅದಕ್ಕೆ ಒಂದು ಜಸ್ಟ್ ಉದಾಹರಣೆಯನ್ನು ನಿಮಗೆ ಕೊಟ್ಟು ನಾನು ಈ ಭಾಗನ ಮುಗಿಸುವಂತ ಪ್ರಯತ್ನ ಮಾಡ್ತೀನಿ. 19ನೇ ಅಧ್ಯಾಯ. ಈಗ ಮೋವಾಬ್ಯರು ಯಾರು, ಅಮ್ಮೋನಿಯರು ಯಾರು ಅಂತ ಗೊತ್ತಾಗಬೇಕಲ್ಲ ನಮಗೆ. ಅಂದ್ರೆ ಇವೆಲ್ಲ ಜನಾಂಗಗಳು ಗೊತ್ತಾಗತ್ತೆ ನಮಗೆ ಎಲ್ಲಿ, ಈ ಮೂಲಗಳಲ್ಲೇ ನಾವು ನೋಡ್ಬೇಕು ಅಂತ. ಈಗ ಅಮೋನಿಯರು ಅಂದ ತಕ್ಷಣ ನಾವು ಅಲ್ಲಿ ಡೈರೆಕ್ಟ್ ಆಗಿ ಓದ್ಬೇಕಾದ್ರೆ ಒಂಥರ ಏನೋ ಶತ್ರುಗಳ ತರಾಗಿ ನಾವು ಅವ್ರನ್ನ ಐಡೆಂಟಿಫೈ ಮಾಡಕ್ ನೋಡ್ತೀವಿ. ಆದ್ರೆ ನಿಜವಾಗ್ಲೂ ಅವ್ರು ಬೇಸ್ ಯಾರು? ಸೊ ಬೇಸ್ ಯಾರು ಅಂತಂದ್ರೆ ಈ ಎಲ್ಲವನ್ನು ಹಂಚ್ಕೊಂಡು ಹುಟ್ಟುತ್ತವ್ರೆ, ಎಲ್ಲ ಹಂಚ್ಕೊಂಡು ಹುಟ್ಟುತ್ತವ್ರೆ. ಸೊ ಇವಾಗ ನಾವು ಇಲ್ಲಿ ಲೋಟನ ಸಂತತಿಯವರನ್ನೇ ಅಮ್ಮೋನಿಯರು ಅಂತ ನೋಡ್ತೀವಲ್ಲ, ಇವ್ರು ಯಾರೋ ದೊಡ್ಡ ಶತ್ರುಗಳೇನಲ್ಲ. ಯಾರು ಇವ್ರು? ಮೂಲ ಬೇಸಿಂದನೇ ಹೋಗಿದವರು. ಲೋಟ ಯಾರು? ತೆರಹನ ಮಗನಾದಂತ ಹಾರಾನನ ಮಗ, ಅಬ್ರಹಾಮನ ತಮ್ಮನ ಮಗ. ಏನ್ ಬೇರೆ ಬೇರೆನ ಇವರೆಲ್ಲ? ಇಲ್ವಲ್ಲ, ಸಂಬಂಧಿಗಳು, ರಕ್ತ ಸಂಬಂಧಿಗಳು. ಸೊ ಇದರಿಂದ ನಮಗೇನ್ ಗೊತ್ತಾಗುತ್ತೆ, ಈ ಸ್ಟಡಿಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ನಾವುಗಳು ಇವತ್ತು ಯಾರನ್ನೂ ಕೂಡ ದ್ವೇಷ ಮಾಡುವಂತಹ ಸ್ಥಿತಿಲಿ ನಾವಿಲ್ಲ, ಅವ್ರು ಎಷ್ಟೇ ಕೆಟ್ಟವರಾಗಿರ್ಲಿ. ಸೊ ಅವರೆಲ್ರಿಗೂ ಯಾರು ಮೂಲ? ದೇವರೇ ಮೂಲ. ಆ ಒಬ್ಬನಿಂದಲೇ ನಾವೆಲ್ಲರೂ ಹುಟ್ಟು ಬಂದಿದ್ದೀವಿ. ಆ ಒಬ್ಬ ಆತನ ರಕ್ತವನ್ನೇ ಹಂಚಿಕೊಂಡು ನಾವೆಲ್ಲರೂ ಹುಟ್ಟು ಬಂದಿದ್ದೀವಿ. ಇವತ್ತು ಮನುಷ್ಯನ ಆಲೋಚನೆಯಿಂದ, ಮನುಷ್ಯ ಕಲ್ಪನೆಯಿಂದ ಹುಟ್ಟಿದಂತಹ ಮತಗಳಾಗಿ ವಿಂಗಡ ಆಗ್ತವೆ. ಮತ ಬೇರೆ, ಧರ್ಮ ಬೇರೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ ಬೇರೆ, ಧರ್ಮ ಬೇರೆ. ಮತ ಅಂದ್ರೆ ಏನು? ಮತ ಅಂತಂದ್ರೆ ಸಿಂಪಲ್, ಐ ಥಿಂಕ್, ನಾನು ಅನ್ಕೊಂಡಿದ್ದೀನಿ, ಆತರ ನಾನು ಅನ್ಕೊಂಡಿದ್ದೀನಿ ಅನ್ನುವಂಥದ್ದು ಮತ. ಧರ್ಮ ಅಂತಂದ್ರೆ ಅದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಎರಡೆರಡ್ಲೆ ಭಾರತ ದೇಶದಲ್ಲೂ ಸೇಮು, ಅಮೆರಿಕದಲ್ಲೂ ಕೂಡ ಸೇಮು, ಎಲ್ಲ ಹೋದ್ರೂ ಕೂಡ ಎರಡೆರಡ್ಲೆ ನಾಲ್ಕೇ. ಅದು ಧರ್ಮ. ಅದು ಧರ್ಮ. ಅದು ಸೊ ಮತ ಅನ್ನುವಂಥದ್ದು ಐ ಥಿಂಕ್, ನನಗೆ ಹಿಂಗ ಅನಿಸ್ತದೆ, ನಿನಗನ್ಸ್ಬೋದು, ನಿನಗನ್ಸ್ದಂಗೆ ನನಗನ್ಸಲ್ಲ, ನನಗನ್ಸ್ದಂಗೆ ನಿಮಗನ್ಸಲ್ಲ. ಸೊ ಅದೆಲ್ಲ ಏನವು? ಮತ. ಧರ್ಮ ಬೇರೆ, ಮತ ಬೇರೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯೋರೆ ನನ್ನಿಂದ ತೊಲಗಿಯೋರೆ. ಅಂದ್ರೆ ಧರ್ಮನ ಏನ್ ಮೀರ್ತಾ ಇದ್ರೆ, 2 4 ಅನ್ನೋದನ್ನ ಅವ್ರು ಒಪ್ತಾ ಇಲ್ಲ. 2 6 ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಾನು ಅನ್ಕೊಂಡಿದ್ದೀನಿ ಹಂಗೆ. 2 6 ಅಂತೇಳಿ ಐ ಥಿಂಕ್, ನಾನು ಅನ್ಕೊಂಡಿದ್ದೀನಿ. ಇಲ್ಲ, 2 8 ಅಂತ ನಾನು ಅನ್ಕೊಂಡು, ನೀನ್ 6 ಅನ್ಕೋಬಹುದು, ನಾನು 8 ಅನ್ಕೊಂಡಿದ್ದೀನಿ. ಇನ್ನೊಬ್ಬನ ಮತ, ಇನ್ನೊಂದು ಮತ. ಸೊ ಮತ ಅಂದ್ರೆ ಇದು ಐ ಥಿಂಕ್, ನಾನು ಅನ್ಕೊಂಡಿದ್ದೀನಿ ಅನ್ನುವಂಥದ್ದು ಮತ. ಧರ್ಮ ಅಂತಂದ್ರೆ ಅದು ಇದ್ದದ್ದು ಇದ್ದ ಹಾಗೆ. ಸೊ ಅದಕ್ಕೆ ಯೇಸು ಕ್ರಿಸ್ತನು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಧರ್ಮನ ಸ್ಥಾಪಿಸಕ್ ಬಂದಿದ್ದೀನಿ, ದೇವರು ಏನ್ ಹೇಳಿದನೋ ಅದನ್ನೇ ಮಾಡಕ್ ಬಂದಿದ್ದೀನಿ. ಅದಕ್ಕೆ ಧರ್ಮವನ್ನ ಮೀರಿ ನಡೆಯೋರೆ ನನ್ನಿಂದ ಏನ್ ಮಾಡ್ರಿ, ತೊಲಗಿ ಹೋಗ್ರಿ ಅಂತ ಹೇಳ್ತಾನೆ. ಸೊ ಇದು ವ್ಯತ್ಯಾಸ. ಸೊ ಇವತ್ತು ಅನೇಕ ಜನರು ಒಂದೇ ತಂದೆ ಮಕ್ಕಳು ದೂರ ಆಗಿದ್ದಾರೆ ಅನ್ನೋದಕ್ಕೆ ಕಾರಣ ಏನು? ಐ ಥಿಂಕ್ ಸೊ.
ನನಗಿಂದ ಅನಿಸ್ತದೆ, ನಾನು ಹೋಗ್ತಾ ಇದ್ದೀನಿ. ಹಂಗ ಹೋಗ್ತಾ ಇದ್ರೆ ಹೊರತಾಗಿ ದೇವರ ಧರ್ಮಕ್ಕೆ ಇವತ್ತು ಬಂದ್ಬಿಟ್ರೆ ನಾವೆಲ್ಲರೂ ಏನಾಗಿರ್ತೀವಿ, ನಾವು ಒಂದಾಗಿರ್ತೀವಿ. ಈಗ ನಾವು ದೇವರ ಧರ್ಮಕ್ಕೆ ಬಂದಿದ್ದೀವಿ. ನೀವು ಶಾರೀರಿಕವಾಗಿ ನಿಮ್ದು ಬೇರೆ ಲ್ಯಾಂಗ್ವೇಜ್, ಶಾರೀರಿಕವಾಗಿ ನಿಮ್ಮ ಆಹಾರ ಪದ್ಧತಿನೇ ಬೇರೆ, ಶಾರೀರಿಕವಾಗಿ ನನ್ನ ಲ್ಯಾಂಗ್ವೇಜ್ ಬೇರೆ, ಶಾರೀರಿಕವಾಗಿ ನನ್ನ ಆಹಾರ ಪದ್ಧತಿ ಬೇರೆ, ನನ್ನ ಜೀವನ ಶೈಲಿ ಬೇರೆ. ಈಗ ಎಲ್ಲಿಗೆ ಬಂದಿದ್ದೀವಿ ನಾವೆಲ್ಲ? ಇವಾಗ ಧರ್ಮಕ್ಕೆ ಬಂದಿದ್ದೀವಿ ನಾವು. 2 4 ಅಂತ ನೀವು ಅಂತಿದ್ರಿ, ನಾನು ಅಂತ ಇದ್ದೀನಿ ಇವಾಗ. ಸೊ ನಾವೆಲ್ಲರೂ ಒಂದು ಕುಟುಂಬ ಆಗಿದ್ದೆ. ಇದು ಧರ್ಮ, ಇದು ಧರ್ಮ. ಸೊ ಹಾಗಾಗಿ ಆದಿಕಾಂಡ ಓದ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಏನಿರ್ಬೇಕಂತಂದ್ರೆ, ಅಮ್ಮೋನಿಯರು, ಮೋವಾಬ್ಯರು ಅಂದ ತಕ್ಷಣ ಎನಿಮೀಸ್ಗಳಾಗಿ ನಾವು ನೋಡೋದಲ್ಲ. ಇವ್ರು ಯಾರು ಮೂಲ? ಎಲ್ಲ ಒಂದೇ ತಂದೆ ಮಕ್ಕಳೇ ನಾವು. ಆ ಆಂಗಲ್ ಅಲ್ಲಿ ಆರಂಭ ಅನ್ನೋ ಪುಸ್ತಕದಿಂದ ನಾವು ಓದ್ಬೋದು. 19ನೇ ಅಧ್ಯಾಯ 30ನೇ ವಚನದಿಂದ ನಾವು ನೋಡಿದ್ರೆ, ಇಲ್ಲಿ ಲೋಟನ ಒಂದು ಚೋಗರಿನಲ್ಲಿ ಇದ್ ಮಾಡ್ತಾರೆ. ಇದೊಂದು ಸ್ವಲ್ಪ ಟಚ್ ಮಾಡ್ತೀನಿ. ಇವತ್ತು ತುಂಬಾ ಜನ, ಕೆಲವೊಬ್ಬರು ಕ್ರಿಸ್ತ ವಿರೋಧಿಗಳು, ಕ್ರಿಶ್ಚಿಯಾನಿಟಿಯನ್ನ ವಿರೋಧ ಮಾಡ್ತಕ್ಕಂಥವ್ರು ಈ ಪಾಯಿಂಟ್ ಹಿಡ್ಕಂತಾರೆ. ಏನ್ ಹಿಡ್ಕಂತಾರೆ ಅಂದ್ರೆ, ಏನ್ರಿ ಒಬ್ಬ ತಂದೆ ಮಕ್ಕಳ ಜೊತೆ ಸೇರಿ ಮಕ್ಕಳನ್ನ ಪಡ್ಕೊಂಡಿದ್ರಲ್ಲ, ಇದ್ಯಾವ ಗ್ರಂಥ ರೀ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ತಂದೆ ಯಾರು? ಲೋಟ. ಲೋಟನಿಂದ ಸಂತಾನ ಪಡೆದವ್ರು ಯಾರು? ಅವ್ರ ಮಕ್ಕಳು. ಇದು ಯಾವ ಧರ್ಮದಲ್ಲಾದ್ರೂ ಐತಲ್ರಿ ಅಂತ ಏನ್ ಮಾಡ್ತಾರೆ, ಇದನ್ನ ತೋರಿಸ್ತಾರೆ. ಸೊ ಹಾಗಾದ್ರೆ ಇದು ತಪ್ಪೇ. ಇದನ್ನ ಯಾರು ದೇವ್ರು ಮಾಡಂತ ಹೇಳಿದ್ರೆ ತಪ್ಪನ್ನ? ಸೊ ಇದನ್ನ ಯಾರು ಮಾಡಿದ್ದು? ಇದು ಮನುಷ್ಯರು ಮಾಡಿದ್ದು, ತಾವು ಆಲೋಚನೆ ಮಾಡಿದ್ದೇ ಹೊರತಾಗಿ ದೇವ್ರು ಇದನ್ನ ಮಾಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇಲ್ಲ. ಸೊ ಆದ್ರೂ ಕೂಡ ದೇವ್ರು ಇದನ್ನ ಯಾಕೆ ಬರ್ಸಿಟ್ಟಿದ್ದಾನೆ? ಇದನ್ನ ದೇವರು ಯಥಾರ್ಥನು, ಇದ್ದದ್ದನ್ನ ಇದ್ದ ಹಾಗೆ ಇಡ್ತಾನೆ, ಪಕ್ಷಪಾತಿ ಅಲ್ಲ. ಅಯ್ಯೋ ಇದಿಟ್ರೆ ಮುಂದಿನ ಜನರೇಷನ್ ಅಲ್ಲಿ ನನಗೆ ಕೆಟ್ಟ ಹೆಸರು ಬರ್ಬೋದೇನೋ ಅನ್ನುವಂಥ ದುರುದ್ದೇಶ ದೇವರಿಗೆ ಇಲ್ಲ. ಅದಕ್ಕೆ ಇದನ್ನ ಏನಂತಾರೆ? ಸತ್ಯವೇದ ಅಂತ ಹೇಳ್ತಾರೆ, ಹೋಲಿ ಬೈಬಲ್ ಅಂತ. ಅಂದ್ರೆ ಎಲ್ಲವನ್ನು ಕೂಡ ಏನ್ ಮಾಡಿದ್ದಾನೆ? ಯಥಾರ್ಥವಾಗಿ ಇಟ್ಟಿದ್ದಾನೆ. ಇದನ್ನ ಫೇವರ್ ಆಗಿ ಇದನ್ನ ಇಡೋಣ, ಅದನ್ನ ತೆಗೆಯೋಣ ಅಂತ ಹೇಳ್ಬಿಟ್ಟು ದೇವರು ಯೋಚನೆ ಮಾಡಿ ಬರ್ಸಿಲ್ಲ, ಅದನ್ನ ಯಥಾರ್ಥವಾಗಿ ಇಟ್ಟಿದ್ದಾನೆ. ಸೊ ಈ ರೀತಿ ಅವ್ರ ಮಕ್ಕಳನ್ನ ಪಡ್ಕೊಂಡ ಮೇಲೆ ಏನಾಗುತ್ತೆ ಅಂತಂದ್ರೆ, 17ನೇ ವಚನ, 16ನೇ ವಚನ, 36ನೇ ವಚನ, 19ನೇ ಅಧ್ಯಾಯ 36ನೇ ವಚನ, ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 36ನೇ ವಚನದಿಂದ, ಈಗ ಲೋಟನ 2 ಹೆಣ್ಣು ಮಕ್ಕಳು ಮೋವಾಬ್ ಎಂದ ಹೆಸರಿಟ್ಟಳು. ಇಂದಿನವರೆಗೂ ಇರುವ ಮೋವಾಬ್ಯರಿಗೆ, ಮೋವಾಬ್ಯರು ಯಾರು? ಇವಾಗ ಲೋಟನ ಸಂತತಿ. ಸೊ ಈಗ ನಮ್ಗೆ ಫೀಲಿಂಗ್ ಹೆಂಗಿರುತ್ತೆ? ಈ ಆದಿಕಾಂಡ ಪುಸ್ತಕ ಓದ್ಬೇಕಾದ್ರೆ ನಮ್ಮ ಆಲೋಚನೆ ಏನಾಗಿರ್ತವೆ? ಲೋಟ ಏನು ಶತ್ರು ಅಲ್ಲ ಬಿಡಪ್ಪ, ಅವರು ಕೂಡ ಯಾರು ನಮ್ಮಲ್ಲಿದ್ದವ್ರೆ. ಈಗ ಏನಾಗಿದ್ದಾರೆ? ಅವರು ದೂರ ಹೋಗಿ ಶತ್ರುಗಳಾಗಿದ್ದಾರೆ. ನೆಕ್ಸ್ಟ್ ಮೋವಾಬ್ಯರು ಆಯ್ತು. ಆಮೇಲೆ ಅಮ್ಮೋನಿಯರಿಗೆ ಯಾರು? ಇವನು ಮೂಲ ಪುರುಷ. ಸೊ ಈಗ ಅಮ್ಮೋನಿಯರಿಗೆ ಮೋವಾಬ್ಯರು ಇಸ್ರಾಯೇಲ್ರ ಮೇಲೆ ಯುದ್ಧಕ್ಕೆ ಬರ್ತಾರೆ. ನೆಕ್ಸ್ಟ್ ಹಿಸ್ಟ್ರಿಯಲ್ಲಿ ಬರ್ತಾರೆ ಅವರೆಲ್ಲ. ಸೊ ಬಂದಾಗ ನನ್ನ ತಲೆ ಅಲ್ಲಿ ಹೋದಾಗ ಹೆಂಗಿರ್ಬೇಕು, ಇಲ್ಲಿ ಹೋದಾಗ ಹೆಂಗಿರ್ಬೇಕು? ಸೊ ಇಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕು ತಲೆಯಲ್ಲಿ. ಇವ್ರು ಯಾರೋ ಅಲ್ಲಪ್ಪ, ಇವರು ಕೂಡ ಎಲ್ಲ ಒಂದೇ ತಂದೆ ಮಕ್ಕಳು, ಇವರೆಲ್ಲ ಒಂದು ಕುಟುಂಬದಲ್ಲಿ ಇದ್ದವರು. ಸೊ ಈಗ ಏನಾಗಿದೆ ಅಂದ್ರೆ ಶತ್ರುಗಳ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಸೊ ಈ ನಾಲೆಡ್ಜ್ ಬೇಸ್ ಎಲ್ಲಿದೆ ಅಂತಂದ್ರೆ ಆದಿಕಾಂಡದಲ್ಲಿದೆ, ಆರಂಭ ಇಲ್ಲಿದೆ ಅಂತ ಹೇಳಿ. ಸೊ ಹಾಗಾಗಿ ಜನಾಂಗಗಳು ಯಾವ ರೀತಿ ಉತ್ಪತ್ತಿ ಆದವು, ಸೊ ಸಂತತಿ ಯಾವ ರೀತಿ ಬರ್ತಾ ಇದೆ, ದೇವರ ವಾಗ್ದಾತ್ತ ಆ ಒಂದು ಸ್ತ್ರೀ ಸಂತಾನ ಹೇಗ್ ಬರ್ತಾ ಇದೆ ಅನ್ನುವಂತ ಎಲ್ಲ ಪ್ರಾರಂಭವನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಕಾಣ್ತೇವೆ. ಸೊ ಈಗ ನಾವು ಹೇಳೋಣ, ಆದಿಕಾಂಡ ಪುಸ್ತಕ ಈಸ್ ಅ ನೆಸೆಸಿಟಿ ಟು ಸ್ಟಡಿ ಅಸ್. ಅಂದ್ರೆ ನಮಗೆ ಓದ್ಬೇಕಾದಂತ ಅವಶ್ಯಕತೆ ಇದೆಯಾ? ಖಂಡಿತ ಅವಶ್ಯಕತೆ ಇದೆ. ಸೊ ಹಾಗಾಗಿ ಈ ಒಂದು ಆದಿಕಾಂಡ ಪುಸ್ತಕದಲ್ಲಿ ನಾವ್ ಏನ್ ಕಾಣ್ತೀವಿ ಅಂದ್ರೆ, ಮೊದಲನೇದಾಗಿ ಆರಂಭಗಳನ್ನ ಕಾಣ್ತೀವಿ. ಸೊ ಆ ಆರಂಭ ನಮ್ಗೆ ಚೆನ್ನಾಗಿದ್ರೆ ಅಂತ್ಯ ಕೂಡ ಏನಾಗಿರುತ್ತೆ? ಚೆನ್ನಾಗಿರುತ್ತೆ ಅಂತ ಹೇಳಿ.